ರಾವಣಸೂರ ಸೀತಿನ ಅಪಹರಿಸ್ಕೊಂಡು ಹೋಗ್ಬೇಕಾದ್ರೆ ಆಕಿ ಸೀತಿ ಸೆರಗಂತ ಈ ತರ ಹಿಂಗ ಹೋಗ್ಯತ್ತಲ್ಲ, ಹಿಂಗ ಹೋಗ್ಯತ್ತೆ ಆಯಮ್ಮನಿಂದ ಹಿಂಗ ಆಕಿ ಸೆರಗು ಅದು ಈ ತರ ಅದು ಎಳ್ಕೊಂಡು ಹೋದ್ ಗುರ್ತಿರೋದು. ಅವಾಗ ನಾಗೇನಹಳ್ಳಿ ಜನ ಎಲ್ಲ ಕರ್ಕೊಂಬಂದ್ರೆ ಅವ್ರಿಗೆ ಮಾತ್ರ ಸರ್ಪ ಕಾಣ್ತಿತ್ತು, ಜನರಿಗೆ ಬಂದವ್ರಿಗೆ ಕಾಣ್ತಿದ್ದಿಲ್ಲ. ಅಷ್ಟು ಮಹಾ ತಪಸ್ವಿ ಅವರು. ಇವಾಗ ಏನೋ ಸರ್ಕಾರದಿಂದ ಅನುದಾನ ಏನೋ ಬಂದಂದ್ರೆ ನೀವು 24 ತಾಸು ಇಲ್ಲೇ ಇರ್ಬೋದು. ಬಟ್ ಇವಾಗ ಅನುದಾನ ಇಲ್ಲ ಅಂದಮೇಲೆ ನಿಮ್ದು ಬೇರೆ ಕೆಲಸ ಇರುತ್ತೆ. ಅಂದ್ರೆ ಹೊಸಪೇಟೆಗೆ ಏನು ದಸರಾ ನಡೀತಿತ್ತಲ್ಲ, ಯಾವ ಥರ ನಡೀತೈತೆ ಅದಂತಂದೇಳಿ ಅಂದಾಗ ಕೆಲವ್ರಿಗೆ ಇದ್ರ ಸ್ಟೋರಿನ ಗೊತ್ತಿದ್ದಿಲ್ಲ. ಇನ್ನು ಕೆಲವರು ಅದೇ ಹೇಳಿದ್ನಲ್ಲ ಸರ್, ಅಕ್ಕ ತಂಗಿ ತಂದೆ ಮಗಳು ಅನ್ಕೊಂಡಿದ್ರು. ಹುಡುಕ್ತಿದ್ವಿ ಯಾರು ನಮಗೆ ನೀಟಾಗಿ ಮಾಹಿತಿ ಕೊಡ್ತಾರಂತ. ನಮಗೆ ಸಾರ್ ಸಿಕ್ಕರು, ಒಂದು ಒಳ್ಳೆ ಮಾಹಿತಿ ಜನರಿಗೆ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲವರು ಸುಳ್ಳು ಮಾಹಿತಿ ಕೊಟ್ಬಿಡ್ತಾರೆ. ಕೃಷ್ಣಮೂರ್ತಿ ಅಂತ ಇಲ್ಲೇ ಲೋಕಲ್ ಹೊಸಪೇಟೆಗೆ ಇರ್ತೀರಾ? ಸ್ವಾಮೀಜಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಧರ್ಮದ ಗುಡ್ಡದ ಮೂಲಕನೇ ಎಲ್ಲಾ ಕೇರ್ಗಳಿಗೆ ಹೇಳಿ ಬರ್ತಾರೆ. ದಸರಾ ಹಬ್ಬ ಇಂಥ ದಿನನೇ ನಡೆಯುತ್ತೆ ಅಂತಂದು ಹೇಳಿ ಸ್ವಾಮೀಜಿ ಅವರು ಹೋಗಿ ಅವಾಗ ನವರಾತ್ರಿ ನೋಡ್ಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಸ್ವಾಮಿಯವ್ರು ಬಂದಾಗ ಎಲ್ಲ ಕೈ ಮುಗಿತಾರೆ. ಎಲ್ಲ ಇವ್ರು ಬರ್ಬೇಕಾದ್ರೆ ದಾರಿ ಬಿಟ್ಬಿಡ್ಬೇಕು. ಯಾರು ಇವ್ರಿಗೆ ಅಡ್ಡ ಯಾರು ಹೋಗಂಗಿಲ್ಲ. ಯಾಕಂದ್ರೆ ಇವ್ರ ಪರಕಾಯ ಪ್ರವೇಶ ಆಗಿರ್ತೈತಿ. ಇವರಿಗೆ ಹೆಸರು ಇರಲ್ಲ. ಇಷ್ಟು ನಡೀತಕ್ಕಂಥದ್ದು ಭಾಳ ವಿಶಿಷ್ಟವಾಗಿ ನಡೀತಕ್ಕಂಥದ್ದು. ಇದನ್ನು ನಾವು ಏನಾಗುತ್ತೆ ಅಂತಂದ್ರೆ ಈ ಒಂದು ಪರಂಪರೆ ಮುಂದಿನ ತಲೆಮಾರುಗಳ ತನಕ ನಾವು ಇದನ್ನು ತಗೊಂಡು ಹೋಗ್ಬೇಕು. ಇದು ಇಲ್ಲಿಗೆ ನಿಲ್ಲಬಾರದು. ಹೌದು, ಇದು ಇಲ್ಲಿಗೆ ನಿಲ್ಲಬಾರದು. ಸರ್ಕಾರದ ಯಾವುದೇ ಒಂದು ನಮಗೆ ಸಹಾಯ ಇಲ್ಲ. ಯಾವುದೇ ಕೇರಿಗೆ ಸರ್ಕಾರದಿಂದ ಇಷ್ಟಿಷ್ಟು ಅಂತಂದೇಳಿ ದುಡ್ಡು ಕೂಡ ಬರಲ್ಲ. ಮೈಸೂರು ದಸರಾ ನಡೀತಕ್ಕಂಥದ್ದು ಸರ್ಕಾರದ ಅನುದಾನದಲ್ಲಿ. ಆದ್ರೆ ನಮ್ಮ ಹೊಸಪೇಟೆದು ಇದು ದಸರಾ ಇದು ಇಡೀ ನಮ್ಮ ಕರ್ನಾಟಕಕ್ಕೆ 2ನೇ ದಸರಾ. ಅಷ್ಟು ಚಂದ ಮತ್ತು ಅಷ್ಟು ವಿಶಿಷ್ಟವಾಗಿ ಈ ಬುಡಕಟ್ಟುಗಳು ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಕಮಲಾಪುರ ನಾಯಕರು ಮತ್ತು ಹೊಸಪೇಟೆ ನಾಯಕರು. ಇದಕ್ಕೆ ಮೂಲತಃ ಹೊಸಪೇಟೆ ನಾಯಕರು ದಸರಾ ಹಬ್ಬ ಅಂತಲೇ ಕರೀತಾರ. ಅಷ್ಟು ವಿಜೃಂಭಣೆಯಿಂದ ಅಲ್ಲಿ ಬ್ಯಾನರ್ಗಳಾಗಿರ್ಬೋದು, ಲೈಟ್ ವ್ಯವಸ್ಥೆ ಆಗಿರ್ಬೋದು, ಬಾಳೆಕಂಬ ಕಬ್ಬು ಕಟ್ಟೋದ್ರ ಮೂಲಕ ಭಾಳ ದೊಡ್ಡ ಹಬ್ಬ. ಹೊಸಪೇಟೆ ನಾಯಕರಿಗೆ ದೊಡ್ಡ ಹಬ್ಬ ನಿಮ್ಗೆ ಯಾವ್ದು ಅಂತಂದ್ರೆ ದಸರಾ. ಆ ದಸರಾ ಹಬ್ಬ ಇಲ್ಲ, ನಮ್ದು ಮಾಡೋ ಉದ್ದೇಶ ಏನಿತ್ತಲ್ಲ ಸರ್ ಇದ್ರ ಬಗ್ಗೆ. ಬಟ್ ಎಲ್ಲರನ್ನ ಕೇಳಿದ್ವಿ ನಾವು. ಅಂದ್ರೆ ಹೊಸಪೇಟೆಗೆ ಏನು ದಸರಾ ನಡೀತೈತಲ್ಲ, ಯಾವ ಥರ ನಡೀತೈತೆ ಅದಂತಂದೇಳಿ ಅಂದಾಗ ಕೆಲವ್ರಿಗೆ ಇದ್ರ ಸ್ಟೋರಿನ ಗೊತ್ತಿದ್ದಿಲ್ಲ. ಇನ್ನು ಕೆಲವರು ಅದೇ ಹೇಳಿದ್ನಲ್ಲ ಸರ್, ಅಕ್ಕ ತಂಗಿ ತಂದೆ ಮಗಳು ಅನ್ಕೊಂಡಿದ್ರು. ಅದೆಲ್ಲ ಗೊಂದಲ ಆಗ್ಬಾರ್ದು ಅನ್ನೋ ರೀತಿ ಇದು ಆಲ್ರೆಡಿ 15 ದಿನ, ಒಂದು 25 ಡೇಸ್ಲಿಂದ ನಮ್ಗೆ ನಡೀತಾನೆ ಇತ್ತು ಪ್ಲಾನಿಂಗ್. ಹುಡುಕ್ತಿದ್ವಿ ಯಾರು ನಮಗೆ ನೀಟಾಗಿ ಮಾಹಿತಿ ಕೊಡ್ತಾರಂತ. ನಮಗೆ ಸಾರ್ ಸಿಕ್ಕರು, ಒಂದು ಒಳ್ಳೆ ಮಾಹಿತಿ ಜನರಿಗೆ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೆಲವರು ಸುಳ್ಳು ಮಾಹಿತಿ ಕೊಟ್ಬಿಡ್ತಕ್ಕಂಥದ್ದು, ಆಮೇಲೆ ತಮಗೆ ಗೊತ್ತಿಲ್ಲದ್ರು ಕೂಡ ಹೇಳ್ಬಿಡ್ತಕ್ಕಂಥದ್ದು. ಈ ರೀತಿ ಮಾಡಬಾರ್ದು ಮತ್ತು ಅಪಪ್ರಚಾರ ಮಾಡಬಾರ್ದು. ಸ್ವಾಮೀಜಿ ಅವರು ಇಲ್ಲಿವರೆಗೆ ಇರ್ತಕ್ಕಂಥದ್ದು ಒಂದು ಮೌಖಿಕವಾಗಿರ್ತಕ್ಕಂಥದ್ದು. ಅಂದ್ರೆ ತಲಾಂತರದಿಂದಲೂ ಬಂದಿರ್ತಕ್ಕಂಥದ್ದು. ಬಾಯಿಂದ ಬಾಯಿಗೆ ಒಬ್ಬರಾದ್ಮೇಲೆ ಒಬ್ಬರ ಹಂಗ ಕಂಟಿನ್ಯೂ ಆಗಿ ಈ ಮೌಖಿಕ ಜಾಸ್ತಿ ರೀ. ನಮಗೇನು ಸಂಬಳ ಸರ್ಕಾರದಿಂದ ಅಂತ ಏನಿಲ್ಲ. ಹಿಂಗೆ ರೈತರು ಕೊಟ್ಟದ್ದು ದಕ್ಷಿಣ ಬಂಗಾರ ಚಟ್ಟೆ ಇಷ್ಟು ಬಿಟ್ಟು ಬೇರೆ ನಮ್ಗೇನೇ ಇಲ್ಲ. ಈಗ ಪುರಾತನ ಕಾಲದಿಂದ ನಾವು ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ. ಯಾರು ಕೊಡ್ಲಿ ಬಿಡ್ಲಿ ನಾವು ಅದನ್ನ ಮುಂದುವರ್ಸ್ಕೊಂಡ ಹೊಂಟಿವಿ. ಹಂಗೆ ಏನ್ರಿ ಅದು ಹಿಂಗೆ ನಡ್ಕೊಂಡ್ ಬಂದೈತಿ. ಆಮೇಲೆ ಇಲ್ಲಿವರೆಗೆ ಧರ್ಮದ ಗುಡ್ಡದ ಬಗ್ಗೆ ಮತ್ತು ಇಲ್ಲಿ ದೇವತೆಗಳ ಬಗ್ಗೆ ಆರ್ಟಿಕಲ್ ಪಬ್ಲಿಷ್ ಆಗ್ಯಾವ. ನಾನು ಕೂಡ ಆರ್ಟಿಕಲ್ ಯೂನಿಸ್ನಲ್ಲಿ ಕೂಡ ನಾನು ಪಬ್ಲಿಷ್ ಮಾಡೀನಿ. ನಾನು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕೂಡ ನಾನು ಆರ್ಟಿಕಲ್ ಪಬ್ಲಿಷ್ ಮಾಡೀನಿ. ಬೇರೆಯವರು ಕೂಡ ಆರ್ಟಿಕಲ್ ಪಬ್ಲಿಷ್ ಮಾಡ್ಯಾರ. ಬಟ್ ಇಲ್ಲಿವರೆಗೆ ಪುಸ್ತಕ ರೂಪದಲ್ಲಿ ಅಂತೂ ಬಂದಿಲ್ಲ. ಯಾಕಂದ್ರೆ ಪುಸ್ತಕ ರೂಪದಲ್ಲಿ ಬಂದ್ರೆ ಅಲ್ಲಿ ನಿಜವಾದ ನಿಖರವಾದ ಒಂದು ಮಾಹಿತಿ ಸಿಗುತ್ತೆ. ಅದು ಪ್ಲಾನಿಂಗ್ ಇದೆ. ಅದು ನಾನು ಕೂಡ ಪುಸ್ತಕ ಬರಿಬೇಕು ಅನ್ನೋದ್ರ ಯೋಚನೆಯಲ್ಲಿ ಇದೆ. ನಾನು ಪ್ರೊಫೆಸರ್ ಆಗಿ. ಬಟ್ ಯಾಕಂದ್ರೆ ಅದು ಈ ಪುಸ್ತಕ ಬರೆದ್ರೆ 4 ಜನಕ್ಕೆ ತಲುಪುತ್ತೆ, ಇನ್ನಷ್ಟು ಹೆಚ್ಚಿನ ಪ್ರಚಾರ ಆಗುತ್ತೆ ಅಂತಂದೇಳಿ ಆ ರೀತಿ. ಬಟ್ ಯಾವುದೇ ಕಾರಣಕ್ಕೂ ನಮ್ಮ ಧರ್ಮದ ಗುಡ್ಡಕ್ಕೆ ಒಂದು ಅಪಪ್ರಚಾರ ಬರಬಾರ್ದು. ಮತ್ತೆ ಇದನ್ನೆಲ್ಲ ಇದನ್ನ ಮುಂದಿನ ಪೀಳಿಗೆಗೆ ನಮ್ಮದೇ ಮುಂದಿನ ಪೀಳಿಗೆಗೆ ಮತ್ತೆ ಇದು ಮುಂದಿನ ಇಂಪ್ರೂವ್ ಆಗತ್ತೆ. ಅನುದಾನ ಬರ್ತಾ ಇಲ್ಲ. ಅದು ಸರ್ಕಾರ ಈ ಕಡೆಗೆ ಮನಸ್ಸು ಮಾಡಬೇಕು. ಮತ್ತೆ ಯಾಕಂದ್ರೆ ಇಲ್ಲಿ ಬರೀ ಅಧಿಕಾರಿಗಳು ಆಯಾ ಒಂದು ಕೇರಿ ಜನರು ತಾವು ಸಂಘಟನೆ ಮಾಡಿರ್ತಕ್ಕಂಥ ಹಣದಲ್ಲಿ ಈ ದಸರಾ ಹಬ್ಬ ಮಾಡಿ ಮುಗಿಸ್ತಕ್ಕಂಥದ್ದು. ಈ ಚನ್ನಬಸವೇಶ್ವರ ದೇವಸ್ಥಾನದಿಂದ ಚನ್ನಬಸವೇಶ್ವರನ ಒಂದು ಉಚ್ಚಯ ಮೂರ್ತಿ ಯಾವಾಗ ಎದ್ದಾಳುತ್ತೋ ಅವಾಗ ಎಲ್ಲ ದೇವತೆಗಳ ಪಲ್ಲಕ್ಕಿಗಳು ಎಲ್ಲ ಯುವಕರು ತಗೋತಾರ. ಇಲ್ಲಿರ್ತಕ್ಕಂಥ ಎಲ್ಲ ಸಾಲಾಗಿ ಕುಂತಿರ್ತಕ್ಕಂಥ ಎಲ್ಲ ಪಲ್ಲಕ್ಕಿಗಳು ಕೂಡ ಎಲ್ಲರೂ ಯುವಕರು ಮೇಲೆ ತಗೊಂಡು ಎಲ್ಲ ಪಲ್ಲಕ್ಕಿಗಳು ಹೊತ್ಕೊಳ್ತಾರ. ಆ ಚನ್ನಬಸವೇಶ್ವರ ಮೂರ್ತಿ ಯಾವಾಗ ಹಿಂಗ್ ಹೋಗುತ್ತೋ ಎಲ್ಲಾ ದೇವತೆಗಳು ಆತನ ಹಿಂದೆ ಹೋಗ್ತಕ್ಕಂಥದ್ದು. ಎಲ್ಲಾ ದೇವತೆಗಳು ಪಲ್ಲಕ್ಕಿಗಳು ಒಂದು 25-30 ಪಲ್ಲಕ್ಕಿಗಳು ಆತನ ಜೊತೆಗೆ ಹೋಗಿ ಸೀದಾ ರೌಂಡ್ ಹಾಕ್ಯಂದು ಅಲ್ಲಿ ಬನ್ನಿ ಮರದ ಹತ್ರ ಬರ್ತಾವ. ಈಗ ಬನ್ನಿ ಮರ ಎಲ್ಲೈತೆ ಅನ್ನೋದನ್ನ ನಾನು ನೋಡೋಣ, ಹೋಗೋಣ ಬನ್ನಿ ಸರ್. ಇನ್ನೊಂದೇನಂದ್ರ
ಚನ್ನಬಸಯ್ಯ ಯಾವ್ದು ಇಚ್ಛಾಯ ಮೂರ್ತಿ ಉಚ್ಚಾಯ ಮೂರ್ತಿನ ಹೋಗುತ್ತಲ್ಲ, ಹ್ಮ್. ಮತ್ತೆ ಅದು ಅವ್ರನ್ನೆಲ್ಲ ಕಳಿಸಿ ಮತ್ತೆ ರಿಟರ್ನ್ ಬರುತ್ತಾ, ಅದು ಯಾವ ತರ? ಹಂಗ ಬಸವನದುರ್ಗ ಸೀದಾ ಆತ ಮತ್ತೆ ಅಲ್ಲಿ ಒಂದು ತಾಸು ಕುಂದಿರ್ತಾನೆ ಕೆಳಗೆ. ಹ್ಮ್. ಬಸವೇಶ್ವರ ಅಲ್ಲಿ ಅಲ್ಲೇ ಕೊಡ್ತಾನ. ಅವಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಅವಾಗ ಆತ ಕೊಡ್ತಾನಲ್ಲ, ಅವಾಗ ಇಲ್ಲಿ ಅಲ್ಲೊಂದು ಅವತ್ತು ಗದ್ದಿಗೆ ಏನ್ ಮಾಡ್ತಾರ ಅಂದ್ರೆ ದೇವರ ಬನ್ನಿ ಅಂತ ಕರೀತಾರೆ ಅವತ್ತು. ಹ್ಮ್. ಅಂದ್ರೆ ಆಯುಧ ಪೂಜೆ ದಿನ ಇಲ್ಲಿ ಒಂದು 25-30 ಪಲ್ಲಕ್ಕಿ ಬಂದಿರೋದ್ರಿಂದ ಹ್ಮ್. ಆ ಅಣ್ಣನ ಜೊತೆಗೆ ಇವ್ರ ತಂಗಿಯರೆಲ್ಲ ಬನ್ನಿ ಮುಡಿಯೋದ್ರಿಂದ ಅವತ್ತು ಕರಿತಕ್ಕಂಥ ಕಾರ್ಯಕ್ರಮಕ್ಕೆ ಏನಂದ್ರೆ ಅಮ್ಮನವರ ಬನ್ನಿ ಅಂತ ಕರೀತಾರೆ. ಹ್ಮ್. ಮಾರನೇ ದಿನ ನಮಗೆ ಇಲ್ಲಿ ವಿಜಯದಶಮಿ ದಿನ ನಮಗೆ ಊರು ಬನ್ನಿ ಅಂತ ಕರೀತಾರೆ. ಊರು ಬನ್ನಿ ಹ್ಮ್. ಅಂತ. ಹ್ಮ್. ಎಲ್ಲ ದೇವತೆಗಳು ಬನ್ನಿ ವಿನಿಮಯ ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆ, ಎಲ್ಲ ಬನ್ನಿ ಅರ್ದು ದೇವತೆಗಳ ಪಲ್ಲಕ್ಕಿಗಳೆಲ್ಲ ಹಾಕ್ಯಂಡು ಹೋಗ್ತಾರ. ಹ್ಮ್. ಅವತ್ತು ಅಮ್ಮನವ್ರ ಬನ್ನಿ. ಮಾರನೇ ದಿನ ಊರು ಬನ್ನಿ ಅಂತಂದ್ರೆ ಪರಸ್ಪರ ವಿನಿಮಯ ಮಾಡ್ಕೊಳ್ತಕ್ಕಂಥದ್ದು. ನಾವು ನಿಮಗೆ ಬೆಳ್ಳಿ ಅಮಾವಾಸ್ಯೆ ಏನ್ ಇರ್ತಲ್ರಿ, ಮಾನವನಿಂದ ಹಾ, ಮಾನವನಿಗೆ. ವಿಜಯದಶಮಿ ದಿನ ನಾವು ನಿಮಗೆ ಬೆಣ್ಣೆ ಕೊಡ್ತಕ್ಕಂಥದ್ದು, ನೀವು ನಮಗೆ ಬನ್ನಿ ನಾವು- ಕೊಡ್ತಕ್ಕಂಥದ್ದು. ಬನ್ನಿ ಅದು ಕೊಟ್ಟು ಯಾವುದು ಮೈಸೂರು ದಸರಾ. ಮೈಸೂರು ದಸರಾ ದಿನ. ದಸರಾ ದಿನ ವಿಜಯದಶಮಿ ದಿನ ನಾವು ಬನ್ನಿ ವಿನಿಮಯ ಮಾಡ್ಕೊಳ್ತೀವಿ. ಅದಕ್ಕೆ ಊರು ಬನ್ನಿ ಅಂತ ಕರೀತಾರೆ. ಊರು ಬನ್ನಿ. ಇವತ್ತಿಗೂ ನಾವು ಮಹಾಲಯ ಅಮಾವಾಸ್ಯೆ ಇದೆಯಲ್ಲ, ಹ್ಮ್. ಅದಕ್ಕಿಂತ ಮುಂಚೆ 9-10 ದಿವಸ ಮುಂಚೆ ಇದೆಲ್ಲ ಬೆಟ್ಟ ಗುಡ್ಡ ಎಲ್ಲ ಬೆಳಿತೀವಿ. ಹಾ, 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 ಅದೆಲ್ಲ ಸುಣ್ಣ ಬಣ್ಣ ಎಲ್ಲ ನಾವು ಬೆಳಿತೀವಿ. ಹಾ, ಹಾ. ಅಮಾವಾಸ್ಯೆ 4 ದಿವಸ ಮುಂದೆ. ಹ್ಮ್. ಈಗ ಹಾ. ಆ ನಂತರ ಅಮಾವಾಸ್ಯೆ ದಿವಸ ನವರಾತ್ರಿ ನಾವು ಕುಂದಿರ್ತೀವಿ. ಹ್ಮ್. ದೀಪ ದೀಪಾರಾಧನೆ ಹ್ಮ್. 9-10 ದಿವಸ ನಾವು ನಂದಾದೀಪ ಅಂತೇಳಿ ಆ ಕಡೆ ಗುಡಿಯಲ್ಲಿ ಈ ಕಡೆ ಗುಡಿಯಲ್ಲಿ ಅದನ್ನ ನಂದಾದೀಪ ಕುಂದಿರ್ತೀವಿ. ಎಡಿ ಗಿಡಿ ಎಲ್ಲ ಅದೇನೈತೆ ಪೂಜೆ ಮಾಡಿ ಅವತ್ತಿನಿಂದ ಪ್ರಾರಂಭ ಆಗಿದ್ದು ಹ್ಮ್. ವಿಜಯದಶಮಿಗೆ ನಾವು ಮುಗಿಸ್ತೀವಿ. 10 ಆಮೇಲೆ ಇವರು ಸ್ವಾಮೀಜಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಧರ್ಮದ ಗುಡ್ಡದ ಮೂಲಕನೇ ಎಲ್ಲಾ ಕೇರಿಗಳಿಗೆ ಹೇಳಿ ಬರ್ತಾರೆ. ಹೌದು. ದಸರಾ ಹಬ್ಬ ಇಂಥ ದಿನನೇ ನಡೆಯುತ್ತೆ ಅಂತಂದು ಹೇಳಿ ಸ್ವಾಮೀಜಿ ಅವರು ಅವ್ರು ಹೋಗಿ ಹೇಳಿ ಬಂದಾಗ ಅವಾಗ ನವರಾತ್ರಿ ಕುಂದಿರ್ತಾರೆ. ನೋಡ್ಗ ಪ್ರತಿಯೊಂದು ಕೇರಿಗೆ ಹೋಗಿ ಹೇಳ್ತಾರೆ, ದಸರಾ ಹಬ್ಬ ಇಂಥ ದಿನ ಐತೆ ಅವತ್ತೇ ನೀವು ಅಮ್ಮನ್ನ ಇಲ್ಲಿಗೆ ತಾಂಬರ್ಬೇಕು ಪಲ್ಲಕ್ಕಿಗಳು. ಪಲ್ಲಕ್ಕಿ ತರ್ಬೇಕು. ಅದು ಇವತ್ತೇ ಯಾರು ದೇವ್ರು ತಿಳಿಸ್ತಾರೆ ನೀವು- ಸ್ವಾಮಿ? ನೀವು ತಿಳಿಸ್ತೀರಾ? ನಾವು ತಿಳಿಸ್ತಾರ. ಪ್ರತಿಯೊಂದು ಕೇರಿಗೂ. ಕೇರಿಗೂ ಹೋಗಿ. ಹೌದು ಫೋನ್ ಹೌದು ನಂಬರ್ ಹೌದು. ಇದೆಯಲ್ಲ, ಫೋನ್ ನಂಬರ್ ಮುಖಾಂತರ ಹೇಳ್ತೀವಿ. ಅವಾಗೆಲ್ಲ ಹೋಗಿ ಹೇಳಿ ನಡ್ಕೊಂಡು ಹೋಗಿ ಹೇಳಿ ಬರ್ತಿದ್ರು ಹೋಗಿ. ಈಗ ಇಂಥ ದಿನ ಐತಪ್ಪ ಅಂತ ಎಲ್ಲರಿಗೆ ನಾವು ಮಾಹಿತಿ ಕೊಟ್ಬಿಡ್ತೀವಲ್ಲ, ಅವತ್ತಿನ ದಿವಸ ನವರಾತ್ರಿ ಎಲ್ಲ ಪಲ್ಲಕ್ಕಿಗೂ ಬಂದ್ಬಿಡ್ತಾವ. ಹ್ಮ್. ಯಾರಿಗೆ ಕನ್ಫ್ಯೂಸ್ ಆಗಲ್ಲ. ಇತ್ತಂದು ಬಂದು ಅಮಾವಾಸ್ಯೆ ದಿವಸದಿಂದ ಘಟ್ಟ ಹಾಕ್ತೀವಿ. ಹ್ಮ್. ಘಟ್ಟ ಅಂದ್ರೆ ನವಂದರ ದೀಪ ಅವತ್ತು ಹಾಕ್ತೀವಿ. ಹ್ಮ್. ಅವತ್ತು ಅಂದ್ರೆ ಈತನ ಆಚರಣೆ ಪ್ರಾರಂಭ ಅಂತ ಅರ್ಥ. ಪ್ರಾರಂಭ. ಹಾ, ಅವತ್ತಿಂದ. ನಿಮ್ಮ ವಿಡಿಯೋ ಐತಲ್ಲ, ನಿಮ್ಮ ಹೆಸರು? ಕೃಷ್ಣಮೂರ್ತಿ ಅಂತ. ಇಲ್ಲೇ ಲೋಕಲ್ ಟೈಮ್ ಪಾಸಿಗೆ ಬರ್ತಾರೆ. ಹೊಸಪೇಟೆಗೆ ಇರ್ತೀರಾ? ಮತ್ತೆ ನೀವು ಇವರು ಬರ್ರಿ ಬರ್ರಿ ನಮ್ಮ ಮೊಮ್ಮಗರು, ಸ್ವಾಮೀಜಿ ಅವ್ರ ಮೊಮ್ಮಗ ಮೊಮ್ಮಗ. ಹೆಸರು ಈಶ್ವರ. ಅಂದ್ರೆ ಇವಾಗ ನಮ್ಮ ಆ, ಮಗಳ ನಿಮ್ ಮಗ. ತಾತರ್ ಇಲ್ದಾಗ ನೀವು ಸುಮ್ಮನೆ ನೀವು ಬಂದು ಪೂಜೆ ಮಾಡ್ತೀರಿ ಇಲ್ಲಿ. ಬೆಳಿಗ್ಗೆ ಈತನೇ ಬಂದು ಹ್ಮ್. ಮಾಡ್ಕೊಂಡು ಹೋಗ್ಲಿಕ್ಕೆ. ಹೌದಾ? ನಾನು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿದ್ದೆ. ಇವಾಗ ಏನೋ ಸರ್ಕಾರದಿಂದ ಅನುದಾನ ಏನೋ ಬಂದಂದ್ರ ನೀವು 24 ತಾಸು ಇಲ್ಲೇ ಇರ್ಬೋದು. ಬಟ್ ಇವಾಗ ಅನುದಾನ ಇಲ್ಲ ಅಂದ್ಮೇಲೆ ನಿಮ್ದು ಬೇರೆ ಕೆಲಸ ಇರುತ್ತೆ. ಅದಕ್ಕೆ ಕೈ ನಮ್ಗೆ ಇರಕ್ಕೆ ವಾಸವಾಗಿ ಇರಕ್ಕೆ ಮನೆ ಇಲ್ಲ, ಮನೆ ಇಲ್ಲ. ಇಲ್ಲಿ ಸ್ಥಳ ಹ್ಮ್. ಹ್ಮ್. ಕೆಳಗಡೆ ಮತ್ತೆ ಏನೋ ಛತ್ರಗಳೆಲ್ಲ ಇಳ್ಕೋಬೇಕು, ಹ್ಮ್. ಹ್ಮ್. ಸೌಕರ್ಯಗಳಿಲ್ಲ. ಹ್ಮ್. ಹ್ಮ್. ಹಂಗಾಗಿ ಹಿಂದೆ ಉಳ್ಕೊಂಡೈತಿ. ಹ್ಮ್. ಹ್ಮ್. ಸರ್ಕಾರದಿಂದ ಏನಾದರೂ ಒಂದು ಸ್ವಲ್ಪ ಅನುಕೂಲ ಆದರೆ ನಮಗೂ ಸಂಬಳ ಗಿಂಬಳ ಯಾವ್ದಾರು ಸರ್ಕಾರದಿಂದ ಬಂದ್ರೆ ಚೆನ್ನಾಗಿರ್ತೈತೆ ಅಂತ ಅಂತೀವಿ. ಅದು ಇನ್ನು ಆಗಕ್ಕೆ ತಯಾರಿಲ್ಲ. ನೀವು ಪ್ರತಿ ಸರಿ ಬರ್ತೀರಾ ಇಲ್ಲಿ? ನಾವು ಯಾವನ ಲೀವ್ ಇದ್ದಾಗ ಬರ್ತೀವಿ. ಈಗ ಒಂದು ಬೇಕಪ್ಪ ದುಡ್ಡು 4-5 ಇರುತ್ತಲ್ಲ. ವರ್ಷದಿಂದ ಬರ್ತದೆ. ಹೌದು, ಅಂದ್ರೆ ಬಂದು ಏನು ಹೌದು, ವಿಶ್ರಾಂತಿ? ದರ್ಶನ ಮಾಡ್ಕೊಂಡು ಸ್ವಲ್ಪ ವಿಶ್ರಾಂತಿ ಪಡ್ಕೊಂಡು ಹೋಗ್ತೀವಿ. ಹ್ಮ್. ಹ್ಮ್. ಎಷ್ಟು ವರ್ಷ ಆಯ್ತು ಇಲ್ಲಿ ಬರೋಕೈತೆ? 3 ವರ್ಷ ಆಯ್ತು, 3-4 ಮೂರು ವರ್ಷ. ಹೌದಾ? ನಂಜುಂಡಪ್ಪವ್ರು ಅಂತೇಳಿ ಹಾಂ. 65-70 ಹಾಂ. ಇಲ್ಲಿ ಅವರು ತಪಸ್ಸು ಮೌನ ಮಾಡಿ ತಪಸ್ಸು ಮಾಡಿದ್ದಾರೆ. ಹ್ಮ್. ಹ್ಮ್. ಇಲ್ಲಿ ಅವರಿಗೆ ಪ್ರತ್ಯಕ್ಷ ಆಗಿ ಸರ್ಪ ಅವರಿಗೆ ಪ್ರತ್ಯಕ್ಷ ಆಗಿ ಹ್ಮ್. ಅವರ ಸರ್ಪದಿಂದ ಭಯಸ್ಥರಾಗಿ ನಾಗೇನಹಳ್ಳಿಗೆ ಹೋಗಿದ್ರು ಅವರು. ಹ್ಮ್. 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 ಅವಾಗ ನಾಗೇನಹಳ್ಳಿ ಜನ ಎಲ್ಲ ಕರ್ಕೊಂಬಂದ್ರೆ ಅವ್ರಿಗೆ ಮಾತ್ರ ಸರ್ಪ ಕಾಣ್ತಿತ್ತು, ಜನರಿಗೆ ಬಂದವ್ರಿಗೆ ಕಾಣ್ತಿದ್ದಿಲ್ಲ. ಅಷ್ಟು ಮಹಾ ತಪಸ್ವಿ ಅವರು. ಅವರು ಮನೆತನ ಐತೆ ಅವ್ರ ಮಂತನ ಐತ್ರಿ ಇವತ್ತಿಗೆ, ಈಗಲೂ? ಈಗಲೂ ಅದಾರ ಅವ್ರು. ಹ್ಮ್. ಹ್ಮ್. ಇಲ್ಲೇ ನಾಗೇನಹಳ್ಳ್ಯಾರ? ನಾಗೇನಹಳ್ಳಿ ಹೊಸಪೇಟೆ. ಹೊಸಪೇಟೆರ? ನಿಮ್ದು ಅದು ಉಕ್ಕಡಿಕೇರಿ ಬರ್ತಲ್ಲಪ್ಪ, ಹಾ. ಉಕ್ಕಡಿಕೇರಿ ಒಳಗೆ ಮಟನ್ ಕಟ್ಟಿದಾರ ಅವ್ರು. ಹೌದು ಹೌದು ಹೌದೇನಪ್ಪ? ಹೌದು ಹೌದು ಹಾ. ಹೌದು ಹೌದು ನಂಜುಂಡಪ್ಪರು. ಹೌದು ಹೌದು. ನಾವು ಸಣ್ಣವರು ಹಾಲು ತಂದು ಕೊಡ್ತಿದ್ದೀವಿ ಅವ್ರಿಗೆ, ಹಾಲು ಬಾಳೆಹಣ್ಣು. ಅವರು ಊಟ ಮಾಡ್ತಿದ್ದಿಲ್ಲ. ಹ್ಮ್. 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 ನಂಜುಂಡಪ್ಪರು ಅಂತ ನಾಯಕರು ಜನಾಂಗದವರು. ಹ್ಮ್. ಓಕೆ ಸರ್. ಅವಾಗ ಲೈಟ್ ಇಲ್ಲ, ದೀಪ ಇಲ್ಲ, ಏನೇ ಇಲ್ಲ, ಕತ್ತಲ್ದಾಗ ತಪಸ್ಸು ಮಾಡಿದಾರೆ ಅವರು. ಏನ್ರಿ? ಆಗಿನ ಕಾಲದಾಗ? ಹೌದು, 65ರಾಗ ರೀ. ಹ್ಮ್. ಆಗಿನ ಕಾಲ ಮದೇನು ನಾವು 5-6 ವರ್ಷದ ಹುಡುಗರು. ಕಾಲಕ ರಾವಣಸೂರ ಹಾಂ. ಸೀತಿನ ಅಪಹರಿಸ್ಕೊಂಡು ಹೋಗಿದ್ದು ಜಾಗ ಇದು. ಇಲ್ಲಿದ್ದ? ಇಲ್ಲಿಂದ ಹ್ಮ್. ಆ ಗುಡ್ಡ ಬೆಟ್ಟ ಏನಿದೆಯಲ್ಲ ಹಂಪಿಗೆ ಹೋಗುತ್ತೆ. ಹ್ಮ್. 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 ಆ ಸೈಡ್ ಈ ಸೈಡು ಗುಡ್ಡ ಬೆಳ್ಳಗಿದೆ, ಹ್ಮ್. ನಡು ಮಧ್ಯೆ ಹ್ಮ್. ಕರಗಿದೆ, ಗುಡ್ಡ ಕಪ್ಪಿದೆ.
ಈಗ ಈ ಗುಡ್ಡ ಕಾಣುತ್ತೆ ನೋಡ್ರಿ, ಬೆಳಗೈತಿ. ಹೌದೌದು. ನಡುಕೆಲ್ಲ ಕರಗಿದೆ. ನೀವು ಹಿಂಗೆ ನೋಡ್ರಿ ಪೂರ್ತಿ ಹ್ಮ್. ಇಲ್ಲಿ ನಿಂತ್ಕೊಂಡು ನೋಡ್ರಿ, ಎಲ್ಲ ನಿಮಗೆ ಕಾಣುತ್ತೆ. ಹ್ಮ್ 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 ಹೌದಾ? ಪಕ್ಕಕ್ಕೆ ಗುಡ್ಡ ಬೆಳಗಿದೆ, ಹ್ಮ್. ನಡುಕ್ ಕರಗಿದೆ. ಇದು ಹಂಪಿವರೆಗೆ ಹಿಂಗೆ ಇದೆ. ಇದು ಎದಕ್ಕೆ ಸ್ವಾಮಿ ಅದು ಎದಕ್ಕೆ ಅದಂಗ? ಆ ರಾವಣಸೂರ ಸೀತಿನ ಅಪಹರಿಸ್ಕೊಂಡು ಹೋಗ್ಬೇಕಾದ್ರೆ ಆಕಿ ಸೀತಿ ಸೆರಗಂತೆ, ಅದು ಹ್ಮ್. ಸೆರಗಂತೇಳಿ ಹೆಣ್ಮಕ್ಳು ಹಿಂಗೆ ಹಾಕಿ, ಹೌದೌದು. ಅದು ಬಾರ್ಡ್. ಅದು ಆ ಸೀರೆ ಎಳ್ಕೊಂಡು ಹೋಗ್ಬೇಕಾದ್ರೆ ಮಣ್ಣ ಎಳ್ಕೊಂತ ಹೋಗಿದೆ ಹಂಗ ಅದು. ಹಿಂದೆ ಎಳ್ಕೊಂಡು ಹೋಗ್ಬಿಡತ್ತೆ. ಈ ಥರ ಬಂದ್ಬಿಡತ್ತೆ ಅದು. ಈ ಥರ ಹಂಗ ನೆಲ ಎಳ್ಕೊಂತ ಹಿಂಗೆ ಹಿಂಗೆ ಹೋಗ್ಯತ್ತಲ್ಲ, ಹ್ಮ್. ಹಿಂಗೆ ಹೋಗ್ಯತ್ತೆ ಆಯಮ್ಮನಿಂದ ಹಿಂಗೆ ಹ್ಮ್. ಹಿಂಗೆ ಹಾಕಿ ಸೆರಗು. ಹ್ಮ್. ಅದು ಈ ಥರ ಅದು ಎಳ್ಕೊಂಡು ಹೋದ್ದು ಗುರ್ತಿರೋದು, ಹ್ಮ್ 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 ಹೇಳ್ತಾರೆ. ಅದು ಹಿಂದೆಲಿಂದ ಆ ಕಡೆ ಈ ಕಡೆ ಬೆಳಗೈತಿರಿ ಗುಡ್ಡ, ನಡಕ್ ಮಾತ್ರ ಬ್ಲ್ಯಾಕ್ ಇದೆ. ಈಶ್ವರ ಇಲ್ಲಿ ಕೂತ್ಬಿಡ್ತೀವಲ್ಲ. ಬರ್ತಾವ್ರಿ, ಇವತ್ತು ನಾಳೆ ಬರ್ತಾವೆ, 2 ದಿನಕ್ಕೆ 3 ದಿನ. ಹ್ಮ್. ಹಂಗೆ ಹೋಗಿ ಗದ್ದೆಗಿದ್ದ ಹೋಗ್ತಾರೆ. ಆ ಕಡೆ ಹೊಲ್ದಾಗ ಹೋಗಿ ಆ ಹೊಲ್ದಾಗ ಹೋಗಿ ಅಲ್ಲಿ ಬನ್ನಿ ಗಿಡತಾಗ ನೋಡ್ರಿ ಈಗ, ಹ್ಮ್. ಈ ಎಲ್ಲ ಪಲ್ಲಕ್ಕಿಗಳು ರೀಚ್ ಆಗೋದ್ರೊಳಗ ಅವ್ರು ಕೊಯ್ಕೊಂಡ್ಬಿಡ್ತಾರೆ ಈಗ ಅದನ್ನ ಜೋಳ. ಭತ್ತನ. ಭತ್ತ ಅದು ಜೋಳದ್ದು ಹಾ ಹಾ ಹಾ. ಅಷ್ಟೊಳಗೆ ಕೊಯ್ಕೊಂಡ್ಬಿಡ್ತಾರ ಅವ್ರು. ಕೊಯ್ಕೊಳ್ಳಿದ್ರೆ ಜಾಗ ಮಾಡ್ಕೊಂಡು ನಮ್ಮ ನಡಕ್ ಮಾಡಿಕೊಡ್ತಾರೆ. ಇಲ್ಲಂದ್ರೆ ಮತ್ತೆ ಆ ತುಳ್ದೆಲ್ಲ ನಾಶ ಮಾಡ್ಬಿಡ್ತಾರ ಮಂದಿ. ಆಗಲಂತಾರ್ರಿ, ಜನ ಹೋಗ್ತಾರ ಅಲ್ಲಿ. ನಾಶ ಆಗಲ್ರಿ, ನಮ್ಗೇನು ತೊಂದ್ರೆ ಇಲ್ಲ. ಅದು ಕೊಟ್ಟ ನಮ್ಗೆ ದೇವ್ರು. ದೊಡ್ಡ ಮಗಳ ಮಗ ರೀ. ಇವ್ರಿಗ ಹಾಂ, ಈಶ್ವರ ಈಶ್ವರ ಚೆನ್ನಾಗಿ ಓದಪ್ಪ ಈಶ್ವರ ನೀನು. ನಾಗದೇವತಿ. ಹಾ ಹಾ. ಅಂದ್ರೆ ಕಾಯ್ತಾ ಇದ್ದಾಳೆ. ಹೌದ್ರಿ, ಮಕ್ಕಳಾಗದ ಇರ್ತಕ್ಕಂಥ ಬೇಡ್ಕೊಳ್ತಾರೆ. ಬೇಡ್ಕೊಳ್ತಾರೆ. ಉತ್ತ ಐತಿ ಬೆಳಕೈತೈತಿ ನೋಡ್ರಿ ಸ್ವಾಮಿ. ಉತ್ತು ಬೆಳಿತೈತಿ ಅದು. ಈ ಕಡೆ ಒಂದು ಐತ್ರಿ, ಇಲ್ಲೊಂದಿದೆ, ಅಲ್ಲೊಂದು ಉತ್ತಿದೆ ರೀ. ಕಲ್ಯಾಣ ಮಂಟಪ ಅದು. ಮಂಟಪ ಈಗ ಇದಾಗಿದೆ. ಅಂದ್ರೆ ಬಂದರಿಗೆ ವಸತಿಗೋಸ್ಕರ. ಹಾಂ, ಹಾ ಹಾ ಹಾ. ಈಗಲೂ ನೀರು ಬರ್ತಾವ. ಹ್ಮ್ ಹ್ಮ್ ಇತ್ತೀಚೆಗೆ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಸ್ ಇವೆಲ್ಲ. ಹ್ಮ್ ಹ್ಮ್. ಬೀಗಲ್ಲ ಅವ್ರ ಗೌಡ್ರು ತಗೈತೆ. ಅದು ಬೀಗನ್ ಬೇಡ, ಡೇಟು ಡೇಟ್ ಹಾಕಿಲ್ಲ ಬಿಡ್ರಿ ಸ್ವಾಮಿ. ಡೇಟ್ ಹಾಕಿ ಐತಲ್ರಿ. 2013 ಸಾಲಿನ ಪ್ರವಾಸ ಉದ್ಯಮ ಇಲಾಖೆ ಹಾ ಹಾ ಹಾ. ಐತ್ರಿ. 12-13 ನೋಡ್ರಿ. ಇದು ಇದೇನು ಹೊಸ್ದಾಗಿ ಕಟ್ಸಕೈತ್ರ ಸ್ವಾಮಿ ಇದು? ಇದು ಹೊಸ್ದಾಗೆ ಕಟ್ಟಕ್ಕೆ ಮಂಜೂರಾಗಿದ್ರಿ. ಹ್ಮ್ ಹ್ಮ್ ಸ್ವಲ್ಪ ಅಡೆತಡೆ ಆಗೈತ್ರಿ ಅದು. ಹ್ಮ್ 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 ಅದು ಆನಂದ್ ಸಿಂಗ್ ಅವ್ರು ಕಟ್ಟಿಸ್ಕೊಟ್ರು ಅದು. ಆ ಕಡೆ ಛತ್ರ ಊಟದ್ದು. ಹ್ಮ್. ಈಗ ಮಾಡ್ತಾರೇನು ಸ್ವಾಮಿ? ಹಾಂ, ಇಲ್ಲಿ ಮಳಿಮಲ್ಲೇಶ್ವರ ಅಂತ ಅದನ್ರಿ. ಹ್ಮ್. ಆ ಆಯಮ್ಮ ಐತಲ್ಲ, ಹ್ಮ್. ಅಲ್ಲಿ ಮಳಿಮಲ್ಲೇಶ್ವರ ಅಂತ ದೇವಸ್ಥಾನ ಅದು. ಹ್ಮ್ ಹ್ಮ್ ಹ್ಮ್. ಏನು ದೇವಸ್ಥಾನ ಸ್ವಾಮಿ ಅದು? ಇದಕ್ಕೆ? ಮಳಿಮಲ್ಲೇಶ್ವರ ಅಂದ್ರೆ ಮಳಿ ಬರಲ್ಲ ಅಂತ ಹೇಳ್ರಿ, ಆತಗ ಪೂಜೆ ಪುಂಸ್ಕಾರ ಮಾಡಿ ಹ್ಮ್ ಹ್ಮ್ ಇಲ್ಲಿ ಅಡಿಗೆ ಪ್ರಸಾದ ಮಾಡಿ ಉಣಿಸ್ತಾರೆ ರೀ. ಹ್ಮ್ ಹ್ಮ್. ಮಳಿಮಲ್ಲೇಶ್ವರ ಬನ್ನಿ ಮುಡಿದ ನಂತರ ಹಾ ಸರ್. ಇಲ್ಲಿ ನಾವು ಆ ಮೂರ್ತಿ ಕುಂದಿರ್ಸ್ತೀವಿ ರೀ. ಇಲ್ಲಿ ಪಾಲ್ಕಿ ಇಲ್ಲೇ ಕುಂದಿರ್ಸ್ತೀವಿ, ಪಲ್ಲಕ್ಕಿ ಹಾಂ ಹಾಂ ಹಾಂ. ಇಲ್ಲಿ ಕುಂದಿರಿಸಿ ಎಲ್ಲ ಮುಗಿದ ಮೇಲೆ ಹ್ಮ್. ನಮ್ಮನ್ನ ಮೇಲೆ ಹೋಗಿ ಎಲ್ಲ ನಮ್ಮನ್ನು ಕಳಿಸಿ ಬರ್ತಾರೆ. ನಮ್ಮ ಮೇಳ ಸಮೇತವಾಗಿ ಹ್ಮ್. ಹೋಗಿ ನಮ್ಮನ್ನ ಮೇಲೆ ಬಿಟ್ಟು ಬಂದು ಹ್ಮ್. ಇಲ್ಲಿ ಎಲ್ಲರೂ ಕ್ಷಮ ಮೀಟಿಂಗ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಉತ್ಸಾಹನ ಇಲ್ಲಿಂದ ಮುಂದೆ ಕರ್ಕೊಂಡು ಬಸವನದುರ್ಗಕ್ಕೆ ಗ್ರಾಮಕ್ಕೆ ಹೋಗ್ತಾರೆ. ಅವ್ರವ್ರ ಗ್ರಾಮಕ್ಕೆ. ಹಾಂ, ಬನ್ನಿ ಆದ ನಂತರ ಇಲ್ಲಿ ಬಂದು 2-3 ತಾಸು ಕುಂದಿರ್ತಾನೆ. 2 ತಾಸು ಕುಂದಿರ್ತಾನೆ. ಯಾರು? ಬಸವೇಶ್ವರ ಪಲ್ಲಕ್ಕಿ ಪಲ್ಲಕ್ಕಿ. ಉತ್ಸವ ಹ್ಮ್ ಹ್ಮ್. ಇಲ್ಲಿ ಕುಂದಿರಿಸಿ ಮೀಟಿಂಗ್ ಮಾಡ್ಕೊಂಡು ಹ್ಮ್. ಲೈಟ್ ಅರೇಂಜ್ಮೆಂಟ್ ಮಾಡ್ಕೊಂಡು ಡೊಳ್ಳು ಮುಖಾಂತರ ಹ್ಮ್. ಬಸವನದುರ್ಗ ಗ್ರಾಮಕ್ಕೆ ಹೋಗ್ತಾನೆ. ಮತ್ತೆ ಇನ್ನೊಂದು ಛತ್ರದ ಆಗ್ತದೇನೆ. ಅಲ್ಲೆಲ್ಲ ಆನಂದ್ ಸಿಂಗ್ ಅಲ್ಲೆ- ಆನಂದ್ ಅಲ್ಲೆಲ್ಲ ಸಿಂಗ್ ತುಂಬಿರ್ತಾರೆ ಸರ್ ಜನ ಎಲ್ಲ? ಸರ್? ಅಲ್ಲೆಲ್ಲ ಸರ್, ಆ ಗುಡ್ಡದ ಮೇಲೆ ಪೂರ್ತಿ ಪೂರ್ತಿ ಮೇಲೆ ಹುಡ್ರು ಲಾಸ್ಟ್ ಬೆಟ್ಟ ಬಂಡಿದೆ ಅಲ್ಲ ಮೇಲೆ, ಹ್ಮ್. ಅದ್ರ ಮೇಲೆ ಕೂಡ ಜನ ಕುಂತಿರ್ತಾರೆ. ಅದ್ರ ಮೇಲೆ ಕುಂತಿರ್ತಾರೆ. ಎಲ್ಲ ನೋಡ್ಬೇಕು ನೀವು. ಕ್ಯಾಕಿ ಆಗ್ಲೇ ಕುಂತಿದ್ರು ಜನ, ಒಂದ್ 8-10 ಜನ ಆಗ್ಲೇ ಹುಡುಗರು. ಕ್ಯಾಕಿ ಹೊಡ್ಯಾರ ಯಾರು, ಸಿಳ್ಳು ಹೊಡ್ಯಾರ ಯಾರು, ಅದು ನೋಡ್ಬೇಕು ನೀವು. ಅದು ವಿಜೃಂಭಣೆ. ಇಲ್ಲೆಲ್ಲ ಕೋಲಾಟ ಆಗ್ತಕ್ಕಂಥದ್ದು. ಇಲ್ಲಿ ಇಲ್ಲೆಲ್ಲ ಕೋಲಾಟ ಆಗ್ತಾರ. ಫುಲ್ ಇದಿಲ್ಲ, ಫುಲ್ ತುಂಬಿರ್ತೈತ್ರಿ ಜನ. ನಾಗನಹಳ್ಳಿ, full ಇದೆಲ್ಲ. ಬಸವನದುರ್ಗ, ಕಮಲಾಪುರ, ಹೊಸಪೇಟೆ, ಕೋಲದ ತಂಡಗಳು ಬರ್ತಾವ. ಕೋಲಾಟಕ ತಂಡಗಳು ಬರ್ತಾವ. ಇಲ್ಲೆಲ್ಲ ಜಾಗ ಅವಾಗೆಲ್ಲ ಎಲ್ಲಿ ಸಾಲಲ್ಲ, ಜಾಗ ಸಾಲಲ್ಲ. ನೀವು ಒಂದು 15,000ಕ್ಕಿಂತ ಹೆಚ್ಚಿನ ಜನರು, ಒಂದ್ 20,000 ಜನ ಇರ್ತಾರೆ. 20,000 ಜನ ಸೇರ್ತಕ್ಕಂಥ ಒಂದು ಅದ್ದೂರಿಯಾದ ಜಾತ್ರೆ ನೋಡಿ. ಊರು ಹೊರಗಡೆ ಎಷ್ಟು ನೋಡಿ ಪ್ರಕೃತಿ ರಮ್ಯವಾಗಿರ್ತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರದಲ್ಲಿ. ಕ್ಷೇತ್ರದ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ.